ಎಲ್ಲರಿಗೂ ನಮಸ್ಕಾರ. ಗದ್ರೇಜ್ ಗೃಹಪಾಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಮಾಡತ್ತಿರೋ ರೆಸಿಪಿ ಹೆಸರು ಸೋಯಾ ಆಲೂ ಮಸಾಲ ಅಂಥೇಳಿ. ಇದು ನಾರ್ತ್ ಇಂಡಿಯಾ ಒಳಗೆ ಭಾಳ ರೆಸಿಪಿ ಮಾಡ್ತಾರೆ. ಭಾಳ ರುಚಿನೂ ಇರ್ತೈತಿ ಮತ್ತು ಭಾಳ ಹೆಲ್ದಿನೂ ಇರ್ತೈತಿ. ಇದ್ರ ಜೊತೆಗೆ ನಾನು ಜೀರಾ ರೈಸ್ ಮಾಡೀನಿ. ಇದ್ರ ಜೊತೆಗೆ ನೀವು ರೊಟ್ಟಿ ಇರಲಿ, ಚಪಾತಿ ಇರಲಿ, ಪರಾಠ ಇರಲಿ, ಮತ್ತು ಯಾವ ಥರ ರೊಟ್ಟಿ ಇದ್ರೂ ಇದನ್ನು ತಿನ್ಬೋದು. ಭಾಳ ರುಚಿ ಆಗ್ತೈತಿ ಇದು. ಮತ್ತು ಇದನ್ನು ಮಾಡೋದನ್ನು ಭಾಳ ಸಿಂಪಲ್ ಇರ್ತೈತಿ. ಜಾಸ್ತಿ ಏನು ಟೈಮ್ ಹೊಡೋಂಗಿಲ್ಲ. ಮ್ಯಾಕ್ಸಿಮಮ್ ಅಂದ್ರೆ ಒಂದು 10ರಿಂದ 15 ನಿಮಿಷ ಅಷ್ಟೇ ಹಿಡಿತೈತಿ. ರೆಸಿಪಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಅಂತ. ಫಸ್ಟಿಗೆ ನಾನು ಒಂದು ಪಾತ್ರೆ ತೊಗೊಂಡೀನಿ. ಅದ್ರೊಳಗೆ ನೀರು ಹಾಕ್ಕೊಂಡೀನಿ. ನೀರು ಚಲೋ ತಂಗೆ ಕುದಿಬೇಕು. ಕುದ್ಮೇಲೆ ಒಂಚೂರು ಉಪ್ಪು ಹಾಕೋರಿ. ಹಾಕಿದ್ಮೇಲೆ ಸೋಯಾ ಚಮಚಿ 2 ಬಟ್ಲಾದಷ್ಟು ಸೋಯಾ ಚಮಚಿ ಅದಕ್ಕೆ ಹಾಕತ್ತೇನೆ ನಾನು. ಅಪ್ರಾಕ್ಸಿಮೇಟ್ಲಿ ಒಂದು 100 ಗ್ರಾಮ್ ಇರ್ಬೋದು ಇದು. ಇದನ್ನು ಹಾಕಿ ಚಲೋ ತಂಗ ಕುದಿಸ್ಬೇಕು. ಕುದಿಸಿ ಸ್ವಲ್ಪ ಹಿಂಡ್ರಿ ಅದನ್ನು ಒಂದು ಪಾತ್ರೆಗೆ ತೊಗೊಂಡೀನಿ. ಮತ್ತು ಒಂದು 2 ಆಲೂಗಡ್ಡಿನ ಸಿಪ್ಪಿ ತೆಗೆದು ಹಾಕೀನಿ. ಮತ್ತು ಒಂದಿಷ್ಟು ಮಸಾಲೆಗಳನ್ನ ಅದಕ್ಕೆ ಹಾಕತ್ತೇನೆ ನಾನು. ಡಿಸ್ಕ್ರಿಪ್ಷನ್ ಬಾಕ್ಸ್ ಎಲ್ಲ ಚೆಕ್ ಮಾಡಿದ್ರೆ ನಿಮಗೆ ಪೂರ್ತಿ ರೆಸಿಪಿ ಸಿಗ್ತೈತಿ ನೋಡಿರಿ. ಈ ಟೈಪ್ ಮ್ಯಾರಿನೇಷನ್ ಮಾಡೋದು ಇರ್ತೈತಿ. ಅದನ್ನು ಸೈಡಿಗೆ ಇಟ್ಕೊರಿ. ಒಂದು ಬಾಲ್ಕೆ ಒಳಗೆ ಏನು ಮಾಡಿರಿ, ಒಂಚೂರು ಎಣ್ಣೆ ಹಾಕೋರಿ. ಹಾಕ್ಕೊಂಡು ಒಣ ಮಸಾಲೆ ಏನು ಇರ್ತಾವಲ್ಲ ಅದನ್ನು ಚಲೋ ತಂಗ ಫ್ರೈ ಮಾಡ್ಕೊರಿ. ಸಣ್ಣ ವಾಲ್ಯೂಮ್ನಾಗ ಫ್ರೈ ಮಾಡಿರಿ ಯಾವಾಗಲೂ. ಮತ್ತು ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿರಿ. ಇದನ್ನು ಹಾಕಿ ಚಲೋ ತಂಗ ಫ್ರೈ ಮಾಡ್ಕೊರಿ, ಕಲರ್ ಚೇಂಜ್ ಆಗೋ ತನಕ. ಮತ್ತು ಉಳ್ಳಾಗಡ್ಡಿಯಲ್ಲಿ ಉದ್ದಗೆ ಹಚ್ಕೊಂಡೇನಿ ನಾನು. ಇದನ್ನು ಲೈಟ್ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊರಿ. ಎಷ್ಟು ಫ್ರೈ ಮಾಡ್ಕೊತಿರಲ್ಲ ಅಷ್ಟು ರುಚಿ ಆಗ್ತೈತಿ ರೆಸಿಪಿ. ಮತ್ತು ಟೊಮೆಟೊನು ಹಂಗೆ ಉದ್ದಗೆ ಹಚ್ಕೊಂಡೀನಿ. ಇದನ್ನು ಚಲೋ ತಂಗ ಮೆತ್ತಗಾಗೋ ತನಕ ನೀವು ಫ್ರೈ ಮಾಡ್ಕೊರಿ. ಇದಾದಮೇಲೆ ಅದನ್ನು ಆರಿದ್ಮೇಲೆ ಮಿಕ್ಸಿ ಮಾಡ್ಕೊರಿ. ಅದೇ ಬಾಳ್ಕೆ ಒಳಗೆ ಒಂದು 2 ಚಮಚಿ ಅಷ್ಟು ತುಪ್ಪ ಹಾಕ್ಕೊಳತ್ತೀನಿ. ಒಂದು ಚೂರು ಎಣ್ಣೆ ಹಾಕ್ಕೊಳತ್ತೀನಿ. ನಾನು ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ಲ ಸೋಯಾ ಮತ್ತು ಆಲೂನ ಅದನ್ನು ಹಾಕಿ ಇದನ್ನು ಚಲೋ ತಂಗ ಫ್ರೈ ಮಾಡ್ಕೊರಿ. ಎಲ್ಲಿ ತನಕ ಫ್ರೈ ಮಾಡಿರಿ ಅಂದ್ರೆ ಅದು ಎಣ್ಣೆ ಬಿಡಬೇಕು. ಮತ್ತು ಬಟಾಟಿ ನಾನು ಕುದಿಸಿರ್ಲಿಲ್ಲ. ಬಟಾಟಿನ ಇದ್ರೊಳಗೆ ಹಾಕಿ ಕುದಿಸಾತಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿತೈತಿ ಅಷ್ಟೇ. ನಿಮ್ಮ ಕಡೆ ಟೈಮ್ ಇಲ್ಲ ಅಂತಂದ್ರೆ ನೀವು ಕುಕ್ಕರ್ ಒಳಗೆ ಕುದಿಸಿ ಕಟ್ ಮಾಡಿನೂ ಹಾಕೋಬೋದು. ಬಟ್ ಅದು ಜಾಸ್ತಿ ಮೆತ್ತಗಾಗೋದ್ರಿಂದ ನಾನು ಸಪ್ರೇಟ್ ಇದ್ರೊಳಗೆ ಹಾಕಿ ಸೇರಿಸ್ಕೊಂಡು ಫ್ರೈ ಮಾಡೋದ್ರಿಂದ ಚಲೋ ಪೀಸೇ ಸಿಗ್ತಾವೆ. ಇದು ನೋಡಿರಿ, ನಾನೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಇದಕ್ಕೆ ಹಾಕ್ಕೊಳತ್ತೀನಿ. ಎಷ್ಟು ಚಲೋ ತಂಗೆ ಆಯಿಲ್ ಬಿಡ್ತೈತಲ್ಲ ಅಷ್ಟು ಗ್ರೇವಿ ಭಾಳ ರುಚಿ ಆಗ್ತೈತಿ ನೋಡಿರಿ. ಈ ಟೈಪ್ ಚಲೋ ತಂಗೆ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಟ್ಟು ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು. ಚಂಕ್ಸ್ ಒಳಗೆ ಜಾಸ್ತಿ ಪ್ರೋಟೀನ್ ಇರೋದ್ರಿಂದ ವೆಜಿಟೇರಿಯನ್ಸಿಗೆ ಭಾಳ ಚಲೋ ರೆಸಿಪಿ ಇರ್ತೈತಿ. ಈ ಟೈಪ್ ರೆಸಿಪೀಸ್ನ ಹಂಗೆ ಪೋಸ್ಟ್ ಮಾಡ್ಕೊತ ಇರ್ತಾನೆ ಯೂಟ್ಯೂಬ್ ಚಾನಲ್ ಒಳಗೆ. ನೀವು ಚೆಕ್ ಮಾಡಿರಿ ನಂದು ಯೂಟ್ಯೂಬ್ ಚಾನಲ್ ನೋಡಿರಿ. ಈ ಟೈಪ್ ಆದ್ರೆ ಮುಗಿತೈದು ರೆಸಿಪಿ. ಸ್ವಲ್ಪ ಕಸೂರಿ ಮೆಥಿನ ಒಂಚೂರು ಕೈಲಿ ತಿಕ್ಕಿ ನಾನು ಈ ಟೈಪ್ ಪೌಡ್ರ್ ಮಾಡಿ ಹಾಕೊಳತ್ತೀನಿ. ಕೊತ್ತಂಬರಿನೂ ಸಣ್ಣಗೆ ಹೆಚ್ಚಿ ಹಾಕೊಳತ್ತೀನಿ ನೋಡಿರಿ. ಇಷ್ಟು ರೆಸಿಪಿ ಇರ್ತೈತಿ. ಇದು ಜಾಸ್ತಿ ಟೈಮ್ನೂ ಬಿಡೋದಿಲ್ಲ ಮತ್ತು ಹೆಲ್ತಿಗೂ ಭಾಳ ಚಲೋ ಇರ್ತೈತಿ. ರುಚಿನೂ ಅಷ್ಟೇ ಇರ್ತೈತಿ. ಟ್ರೈ ಮಾಡಿರಿ ಈ ರೆಸಿಪಿ ನೀವು. ವಿಡಿಯೋ ನಿಮಗೇನಾದರೂ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.